ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನಾನು ಬಸ್ಸಿನಲ್ಲಿ ಟ್ರಾವೆಲ್ ಮಾಡಿಕೊಂಡು ಮದ್ದೂರಿಗೆ ಅಂತೇಳಿ ಹೋಗ್ತಾ ಇದ್ದೆ. ಸೀರೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ? ಎಲ್ಲರೂ ಎಷ್ಟೇ ಡ್ರೆಸ್ ಇದ್ದರೂ ಎಷ್ಟೇ ಸ್ಯಾರಿ ಇದ್ರೂ ಹೊಸದು ಅಂದಾಗ ಎಲ್ಲರೂ ಶಾಪಿಂಗ್ ಮಾಡಲೇಬೇಕು ಅನಿಸುತ್ತೆ. ಹಾಗಾಗಿ ಮದ್ದೂರಿನಲ್ಲಿ ಮೈಸೂರು ಸಿಲ್ಕ್ ಸೀರೆ ಮತ್ತು ಬೇರೆ ಬೇರೆ ವೆರೈಟಿ ಆಫ್ ಸ್ಯಾರೀಸ್ಗಳನ್ನ ಸೇಲ್ ಹಾಕಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಫ್ರೆಂಡ್ಸ್ ಕೂಡ ಬಾ ಅಂತೇಳಿ ಫೋರ್ಸ್ ಮಾಡಿದರು. ನಾನು ಕೂಡ ಬಸ್ನಲ್ಲಿ ಸ್ಯಾರಿ ನೋಡೋಣ ಅಂತೇಳಿ ಪ್ರಯಾಣ ಮಾಡಿಕೊಂಡು ಹೊರಟಿದ್ದೆ. ಮಾಡ್ತಾವಳೆ ಅಲ್ವಾ? ನಾನು ಬಸ್ಸಿಂದ ಇಳಿತಿದ್ದಾಗೆ ನನ್ನ ಫ್ರೆಂಡ್ ಬಂದು ಬಾ ಫಸ್ಟು ಜ್ಯೂಸ್ ಕುಡಿಯೋಣ, ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಸೀರೆ ನೋಡೋದಕ್ಕೆ ಹೋಗೋಣ ಅಂಥೇಳಿ ಎಷ್ಟು ಹೇಳಿದ್ರು ಕೇಳ್ದೇನೆ ಕರ್ಕೊಂಡೋಗಿ ಬಟರ್ ಫ್ರೂಟ್ ಜ್ಯೂಸನ್ನು ಕೊಡಿಸಿದ್ಲು. ನಾವಿಬ್ಬರು ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಆಟೋ ಮಾಡಿಕೊಂಡು ಸ್ಯಾರಿ ಮೇಳಾಗೆ ಅಂತೇಳಿ ಹೋದ್ವಿ. ಸೀರೆ ಬಂದು ಸೀರೆ ನೋಡಿ ಯಾವ ಸೀರೆ ಹೋಗ್ತಾ ಇದ್ದೀವಿ. ಕೆಲವೊಂದು ಸ್ಯಾರಿಗಳನ್ನ ನೋಡಿದಾಗ ಇಷ್ಟ ಆಗಲಿಲ್ಲ. ಆಮೇಲೆ ಮೈಸೂರು ಸಿಲ್ಕ್ ಸೀರೆ ನೋಡೋಣ ಅಂಥೇಳಿ ಮೇಲ್ಗಡೆ ಬಂದ್ವಿ. ಪ್ರೈಸ್ ಅಂತೂ ತುಂಬಾ ಇತ್ತು. ಆದರೆ ಅವರು ಆಫರ್ ಬಿಟ್ಟಿದ್ದರು. ಅಂದರೆ 18,000 ಇತ್ತು ಅಂದರೆ 9,000, 25,000 ಇತ್ತು ಅಂದರೆ 12,000, ಆ ರೀತಿಯಾಗಿ ಮೈಸೂರು ಸಿಲ್ಕ್ ಸೀರೆಗಳನ್ನ ಆಫರ್ ಇಟ್ಟಿದ್ದರು. ಮತ್ತು ಬೇರೆ ಬೇರೆ ಸೀರೆಗಳಿಗೂ ಆಫರ್ ಇತ್ತು. ಬಟ್ ಅದು ಯಾವುದು ನಮಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಿಲ್ಲ ಮತ್ತು ನಮ್ಗೆ ಇಷ್ಟ ಆಗಲಿಲ್ಲ. ಸ್ಯಾರಿ ಅಂದಮೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ವಿಭಿನ್ನ ಇದ್ದೇ ಇರುತ್ತೆ. ಆದರೆ ನನಗೆ ಮತ್ತು ನನ್ನ ಫ್ರೆಂಡ್ಗೆ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಹೋಗೋಣ ಅಂತೇಳಿ ಹೊರಟ್ವಿ. ಆಮೇಲೆ ಆಚೆ ಬಂದ್ವಿ. ಆಚೆ ಬರಬೇಕಾದ್ರೆ ಇನ್ನೊಂದು ಹತ್ರ ನೋಡಿದ್ವಿ, ಒಂದು ಆರೆಂಜ್ ಕಲರ್ ಸ್ಯಾರಿ ನಮಗೆ ತುಂಬಾ ಇಷ್ಟ ಆಗಿಬಿಡ್ತು. ಮತ್ತು ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಅವ್ರ ನಾದಿನಿ ಕೂಡ ಬಂದಿದ್ದರು. ಅವರು ಕೂಡ ತುಂಬ ಇಷ್ಟಪಟ್ಟರು. ಅವರು ಒಂದೆರಡು ಸ್ಯಾರಿ ತೊಗೊಂಡ್ರು. ಮತ್ತು ನಾನು ನನ್ನ ಫ್ರೆಂಡ್ ಇಬ್ಬರೂ ಮತ್ತೆ ಸ್ಯಾರಿ ತೊಗೊಂಡ್ವಿ. ಸ್ಯಾರಿ ತೊಗೊಂಡು ಅಲ್ಲಿಂದ ಹೊರಟು ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಅವ್ರ ಮನೆಗೆ ಹೋದ್ವಿ. ಮತ್ತು ಇಲ್ಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಸಂಜೆವರೆಗೂ ವೆಯ್ಟ್ ಮಾಡಿ ನಾನು ಒಂದು 6 o'clock ಮೇಲೆ ಮನೆಗೆ ಅಂತೇಳಿ ಹೊರಟೆ. ನೋಡಿ, ಅವಳದೊಂದು ಸ್ಯಾರಿ ನಂದೊಂದು ಸ್ಯಾರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 2 ಸ್ಯಾರಿನ ಅಲ್ಲಿಂದ ಶಾಪಿಂಗ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಬೇಡ ಅಂತ ಹೊರಟಿದ್ದವರು ಮತ್ತೆ ಶಾಪಿಂಗ್ ಮಾಡಿ ಬಂದ್ವಿ. ಮತ್ತು ನಾನು ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಮತ್ತೆ ಬಸ್ನಲ್ಲಿ ಬರ್ತಾ ಇದ್ದೆ. ಪಕ್ಕದಲ್ಲೊಬ್ಬರು ಅವರು ಪ್ಯಾಸೆಂಜರ್ ಕೂತಿದ್ದವರು ನೋಡ್ಬಿಟ್ಟು ನಗ್ತಾ ಇದ್ದರು. ನಾನೇನು ಮಾತಾಡಲಿಲ್ಲ. ನನಗೂ ನಗು ಬಂತು. ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅಂದರು. ಇಲ್ಲ, ಈ ಥರ ಸ್ಯಾರಿ ಶಾಪಿಂಗಿಗೆ ಅಂತ ಹೋಗಿದ್ವಿ ಅಂದಿದ್ದಕ್ಕೆ ಫುಲ್ಲು ನಗ್ತಾ ಇದ್ದರು. ಸೀರೆ ತರಕ್ಕೆ ಹೋಗಿದ್ರಾ ಅಂತ ಹೇಳ್ಬಿಟ್ಟು. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ಪಕ್ಕದಲ್ಲಿರುವ ಹೈಪ್ ಅಂತ ಇರುತ್ತೆ, ಅದನ್ನು ಹೈಪ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್. ಇದೇ ನಾ ತೊಗೊಂಡು ಬಂದಿರೋಂಥ ಸ್ಯಾರಿ. ಈ ಸ್ಯಾರಿ ಪ್ರೈಸ್ ಏನಿರ್ಬೋದು ಅಂತೇಳಿ ಕಮೆಂಟ್ನಲ್ಲಿ ತಿಳಿಸಿ. ಬ್ಲೌಸ್ ಬಂದು ಸರಸ್ವತಿ ಕಲರ್ ಅಂತ ಹೇಳ್ತಾರೆ ನೋಡಿ, ಪಿಂಕಿಶ್ ಥರ ಆ ಥರ ಇದೆ. ಮತ್ತು ಇದು ಬ್ಲೌಸಿಗೆ ಬಾರ್ಡರ್ ಬರುತ್ತೆ. ಮತ್ತು ಸ್ಯಾರಿ ಬಂದು ತುಂಬಾ ಸಾಫ್ಟ್, ಅಂದರೆ ಸಾಫ್ಟ್ ಬರುತ್ತೆ, ತುಂಬ ಸಾಫ್ಟ್ ಇದೆ. ಈ ಸ್ಯಾರಿ ಪ್ರೈಸು ಎಷ್ಟಿರ್ಬೋದು ಅಂತೇಳಿ ನೋಡೋಣ, ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ನನ್ನ ಫ್ರೆಂಡ್ ಇಬ್ಬರು ಒಂದೇ ಥರ ತೊಗೊಂಡ್ವಿ. ನೆಕ್ಸ್ಟ್ ನಾನು ಏನು ಪ್ರೈಸ್ ಇರ್ಬೋದು ಈ ಸ್ಯಾರಿ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ.